ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. 2.5 ವರ್ಷಗಳ ಹಿಂದೆ ಏಕನಾಥ್ ಶಿಂದೆ ಅವರು ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಅವರೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿ 40 ಶಾಸಕರನ್ನು ತಮ್ಮೊಂದಿಗೆ ಕರೆದೊಯ್ದು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸುವ ನಿರ್ಧಾರ ಭಾರೀ ಅಪಾಯವನ್ನು ಹೊಂದಿತು. ಮಹಾವಿಕಾಸ್ ಅಘಾಡಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಏಕನಾಥ್ ಶಿಂದೆ ಅವರು ಸರ್ಕಾರವನ್ನು ರಚಿಸಲು ವಿರೋಧ ಪಕ್ಷವಾದ ಬಿಜೆಪಿಯನ್ನು ಸೇರಲು ನಿರ್ಧರಿಸಿ ಸಮ್ಮಿಶ್ರ ಸರ್ಕಾರ ರಚಿಸಿದ್ದ ಶರದ್ ಪವಾರ್, ನಾನಾ ಪಟೋಲೆ ಮತ್ತು ಉದ್ಧವ್ ಠಾಕ್ರೆ ಅವರಿಗೆ ಟಕ್ಕರ್ ನೀಡಿದರು. ಇದರಿಂದ ಕಳೆದ 2.5 ವರ್ಷಗಳಲ್ಲಿ ಅವರು ಮಹಾರಾಷ್ಟ್ರದ ರಾಜಕೀಯದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡೆದು 2024ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಮೈತ್ರಿಕೂಟವನ್ನು ಗೆಲುವಿನತ್ತ ಮುನ್ನಡೆಸಿದರು. ಇನ್ನು ಭಾರತೀಯ ಜನತಾ ಪಕ್ಷವೇ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿದ್ದರೂ ಶಿಂದೆಯವರ ಶಿವಸೇನೆ ಯಶಸ್ಸು ಹಲವರ ಕಣ್ಣಿಗೆ ಬಿದ್ದಿದೆ. ಯಾಕೆಂದರೆ ಶಿಂದೆಯವರ ಶಿವಸೇನೆ ಸ್ಪರ್ಧಿಸಿರುವ 85 ಸ್ಥಾನಗಳ ಪೈಕಿ ಬಹುತೇಕ 51 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದಾರೆ. ಆದ್ದರಿಂದ ಅಧಿಕಾರ ರಚನೆಯಲ್ಲಿ ಅವರ ಪಾತ್ರ ಪ್ರಮುಖವಾಗಿರುತ್ತದೆ. ಇದನ್ನು ಗುರುತಿಸಿರುವ ಏಕನಾಥ್ ಶಿಂದೆ ಅವರು ಫಲಿತಾಂಶ ಬಂದ ಕೂಡಲೇ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಿಸಿದಂತೆ ನಾವೇನೂ ನಿರ್ಧರಿಸಿಲ್ಲ ಎಂದಿದ್ದಾರೆ. ಹಾಗಾದ್ರೆ ಏಕನಾಥ್ ಶಿಂದೆ ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನಕ್ಕೆ ದಕ್ಕುತ್ತಾರೆಯೇ? ಹೀಗೊಂದು ಚರ್ಚೆ ರಾಜಕೀಯ ವಲಯದಲ್ಲಿ ಶುರುವಾಗಿದೆ. ಹಾಗಿದ್ರೆ ಇದಕ್ಕೆ ಪರಿಹಾರವೇನು? ಬನ್ನಿ ತಿಳಿದುಕೊಳ್ಳೋಣ. ಹೌದು, ಮಹಾರಾಷ್ಟ್ರದ ವಿಧಾನಸಭೆಯ ಫಲಿತಾಂಶ ಪ್ರಕಟವಾಗ್ತಿದ್ದಂತೆ ಏಕನಾಥ್ ಶಿಂದೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಎಂದು ಶಿವಸೇನೆ ಶಾಸಕರು ಮತ್ತು ಸಂಸದರು ಇಚ್ಛೆಯನ್ನು ವ್ಯಕ್ತಪಡಿಸಲು ಆರಂಭಿಸಿದ್ದಾರೆ. ಇನ್ನೊಂದೆಡೆ ದೇವೇಂದ್ರ ಫಡ್ನವೀಸ್ಗೆ ನಾಯಕತ್ವ ಹಸ್ತಾಂತರಿಸುವ ಸಮಯ ಕೂಡ ಬಂದಿದೆ ಎಂದು ಬಿಜೆಪಿ ನಾಯಕರು ಹೇಳಲಾರಂಭಿಸಿದ್ದಾರೆ. ಹಾಗಾಗಿ ಮಹಾಯುತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ನಡೆಯುತ್ತಿರುವ ಹಗ್ಗಜಗ್ಗಾಟ ದೇಶದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಏಕನಾಥ್ ಶಿಂದೆ ಅವರು ಮಹಾಮೈತ್ರಿಕೂಟದಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತರಾದರೆ ಮತ್ತೊಂದು ಹೆಮ್ಮಟ್ಟುವಿಕೆಯ ಕಾರಣವಾಗುತ್ತಿದೆಯೇ ಎನ್ನುತ್ತಿರುವ ಸಂದರ್ಭದಲ್ಲಿ ಹಲವರಿಗೆ ಬಿಹಾರದ ನಿತೀಶ್ ಮಾದರಿ ನೆನಪಾಗುತ್ತಿದೆ. ಇನ್ನು ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ಮಹಾಮೈತ್ರಿಕೂಟ ಸ್ಪರ್ಧಿಸಿತ್ತು. ಇನ್ನು ಚುನಾವಣಾ ಸಂದರ್ಭದಲ್ಲಿ ಫಲಿತಾಂಶದ ನಂತರ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನಿರ್ಧರಿಸುತ್ತೇವೆ ಎಂದು ಮಹಾಯುತಿ ಮುಖಂಡರು ಹೇಳುತ್ತಿದ್ದರು. ಇನ್ನು ಫಲಿತಾಂಶ ಹೊರಬಿದ್ದ ಬಳಿಕವೂ ಮುಖ್ಯಮಂತ್ರಿ ಶಿಂದೆ ಅವರ 2ನೇ ಬಾರಿಯ ಮುಖ್ಯಮಂತ್ರಿ ಹುದ್ದೆಯ ಅವ್ಯಕ್ತ ಆಸೆ ಇರುವುದು ಮರೆಯಾಗಿಲ್ಲ. ಬಲವಂತವಾಗಿ ಹೇರಿದ ಉಪಮುಖ್ಯಮಂತ್ರಿ ಹುದ್ದೆ ಅಪ್ಪಿಕೊಂಡ ಫಡ್ನವೀಸ್ ಏಕನಾಥ್ ಶಿಂದೆ ಅವರು ಉದ್ಧವ್ ಠಾಕ್ರೆಯೊಂದಿಗೆ ಪಕ್ಷವನ್ನು ಮುರಿದು ಬಿಜೆಪಿ ಸೇರಲು ನಿರ್ಧರಿಸಿದಾಗ ಅವರ ಬಂಡಾಯದ ಪ್ರತಿಫಲವಾಗಿ ಅವರನ್ನು ಮುಖ್ಯಮಂತ್ರಿ ಮಾಡಲು ಬಿಜೆಪಿಯ ಉನ್ನತ ನಾಯಕರು ನಿರ್ಧರಿಸಿದರು. ಮೋದಿ ಶಾ ನಿರ್ಧಾರದಿಂದ ಮಹಾರಾಷ್ಟ್ರ ಬಿಜೆಪಿ ನಾಯಕರು ಅಂದು ಬೆಚ್ಚಿಬಿದ್ದಿದ್ದರು. ಈ ಸಂದರ್ಭದಲ್ಲಿ ಫಡ್ನವೀಸ್ ಅವರ ನಿಕಟವರ್ತಿ ನಾಯಕರು ಕೂಡ ಕಣ್ಣೀರು ಹಾಕಿದರು. ಆದರೆ ಪಕ್ಷದ ನಿರ್ಧಾರವನ್ನು ಅಂತಿಮವಾಗಿ ಒಪ್ಪಿಕೊಂಡ ಫಡ್ನವೀಸ್ ಬಲವಂತವಾಗಿ ಹೇರಿದ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಸಹ ಅಪ್ಪಿಕೊಂಡರು. ಇದೀಗ ಹೊರಬಿದ್ದಿರುವ ಚುನಾವಣಾ ಫಲಿತಾಂಶದ ಪ್ರಕಾರ ಭಾರತೀಯ ಜನತಾ ಪಕ್ಷಕ್ಕೆ ಸುಮಾರು 134 ಸ್ಥಾನಗಳು ಬರುತ್ತಿರುವುದರಿಂದ ಬಿಜೆಪಿಯ ಮುಖ್ಯಮಂತ್ರಿ ಆಗಬೇಕು ಎಂದು ಪಕ್ಷದ ಮುಖಂಡರು, ಪದಾಧಿಕಾರಿಗಳು ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಆದರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಉದಾಹರಣೆಯನ್ನು ಇಟ್ಟುಕೊಂಡು ಏಕನಾಥ್ ಶಿಂದೆಗೆ ಮಾತ್ರ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತದೆ ಎಂಬ ನಂಬಿಕೆಯನ್ನು ಶಿವಸೇನೆ ನಾಯಕರು ಸಹ ವ್ಯಕ್ತಪಡಿಸಿದ್ದಾರೆ. ಮೇಲಾಗಿ ಕಳೆದ 2.5 ವರ್ಷದಲ್ಲಿ ಏಕನಾಥ್ ಶಿಂದೆ ಮಾಡಿರುವ ಕೆಲಸಗಳು, ಮುಖ್ಯಮಂತ್ರಿಯಾಗಿ ಮೂಡಿಸಿದ ಚಿತ್ರಣ, ಜನಪರ ಯೋಜನೆಗಳ ಮಳೆಯ ಮೂಲಕ ನೇರವಾಗಿ ಜನರಿಗೆ ತಲುಪಿದ ಕಾರಣದಿಂದ ಮೈತ್ರಿಕೂಟಕ್ಕೆ ಈ ಗೆಲುವು ಲಭಿಸಿದೆ ಎಂದು ಶಿವಸೇನೆಯ ಹಲವು ನಾಯಕರು ಮತ್ತು ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಬಿಹಾರದಲ್ಲಿ 2020ರ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವು 74 ಸ್ಥಾನಗಳನ್ನು ಗೆದ್ದಿತು. ಆದರೆ ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವವು 43 ಸ್ಥಾನಗಳನ್ನು ಗೆದ್ದ ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲು ನಿರ್ಧರಿಸಿತು. ಪಲ್ಟುರಾಮ್ ನಿತೀಶ್ ಕುಮಾರ್ ಅವರು 2022ರಲ್ಲಿ ಬಿಜೆಪಿ ತೊರೆದು ಆರ್ಜೆಡಿ ಸೇರಲು ನಿರ್ಧರಿಸಿದರು. ಆದರೆ ಕಾರಣಾಂತರಗಳಿಂದ ಮತ್ತೆ ಗದ್ದೆ ಬಿಜೆಪಿ ಲಾಚ ಭಾರ ಎಂದು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಿದರು.